ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಗೊತ್ತಿಲ್ಲದೆ ಮಾತನಾಡ್ತಿದ್ದಾರೋ ಅರ್ಥವಾಗ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಬಳಿಕ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಸೇನೆಗೆ ಅಪಮಾನ ಮಾಡಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪೀಸ್ ಆಗಿದೆ. ಭಾರತೀಯ ಸೇನೆ ಪರಾಕ್ರಮಕ್ಕೆ ಇಡೀ ದೇಶವೇ ಬಹುಪರಾಕಿ ಅಂತಿದೆ. ಇಡೀ ಜಗತ್ತೇ ಬೆರಗಾಗಿದೆ. ಆದ್ರೆ ಕೈ ನಾಯಕರು ಮಾತ್ರ ನಮ್ಮ ಸೇನೆಯನ್ನ ಅವಮಾನಿಸೋ ಗೋಜಿಗೆ ಬಿದ್ದಿದ್ದಾರೆ. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ. ಭಾರತೀಯ ಸೇನೆಗೆ ಮತ್ತೆ ಕಾಂಗ್ರೆಸ್ ಅವಮಾನ. ಪ್ರಿಯ ವೀಕ್ಷಕರೇ, ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದ್ಯೋ ಗೊತ್ತಿಲ್ಲ. ಮೊದಲು ಕೈ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟಕ್ಕಿಳಿ ಸೇನೆಯನ್ನ ಅನುಮಾನಿಸಿದ್ರು. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅವಮಾನಿಸಿದ್ರು. ಇದೀಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಸೇನೆಯನ್ನ ಅನುಮಾನಿಸಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಕಿಸ್ತಾನ ಎಷ್ಟು ರಫೇಲ್ಗಳನ್ನ ಹೊಡೆದು ಹಾಕಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಲದಕ್ಕೆ ಪ್ರಧಾನಿ ಮೋದಿ ಈ ಬಗ್ಗೆ 140 కోಟಿ భారతీయుರಿಗೆ ತಿಳಿಸಬೇಕು ಅಂತ ఒత్తాయిసిದ್ದಾರೆ. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈ రోజు మన దేశం కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన ప్రాంతం జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. ರಫೇಲ್ ಯುದ್ಧ ವಿಮಾನಗಳಿಗೆ ಪಾಕ್ ಜೈಕಾರ. ಒಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಾಕಿಸ್ತಾನದ ಎಷ್ಟು ರಫೇಲ್ಗಳನ್ನ ಹೊಡೆದು ಹಾಕಿದೆ ಅಂತ ಪ್ರಶ್ನೆ ಮಾಡಿದ್ರೆ, ಅಂತ ಪಾಕಿಸ್ತಾನವೇ ರಫೇಲ್ ಯುದ್ಧ ವಿಮಾನಗಳಿಗೆ ಜೈಕಾರ ಹಾಕಿದೆ. ಭಾರತದ ರಫೇಲ್ ಯುದ್ಧ ವಿಮಾನವನ್ನ ಖುದ್ದು ಪಾಕಿಸ್ತಾನವೇ ಹಾಡಿ ಹೋಗಲಿದೆ. ಪಾಕ್ ಏರ್ವೈಸ್ ಮಾರ್ಷಲ್ ಔರಂಗಜೇಬ್ ಭಾರತದ ಡಸಾಲ್ಟ್ ರಫೇಲ್ ಖತರ್ನಾಕ್ ಯುದ್ಧ ವಿಮಾನ ಅಂತ ಕೊಂಡಾಡಿದ್ದಾನೆ. ಜಗತ್ತಿನ ಘಾತಕ ಯುದ್ಧ ವಿಮಾನಗಳಲ್ಲಿ ರಫೇಲ್ ಒಂದು ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಭಾರತದ ಪೈಲಟ್ಗಳನ್ನು ಪಾಕ್ ಏರ್ವೈಸ್ ಮಾರ್ಷಲ್ ಔರಂಗಜೇಬ್ ಹಾಡಿ ಹೋಗಲಿದ್ದಾನೆ. ನೋಡಿದ್ರಲ್ವಾ, ಕಾಂಗ್ರೆಸ್ ನಾಯಕ ರಫೇಲ್ ಯುದ್ಧ ವಿಮಾನವನ್ನ ಅನುಮಾನಿಸಿದ್ರೆ ಆ ಕಡೆ ಪಾಕಿಸ್ತಾನವೇ ರಫೇಲ್ಗೆ ಬಹುಪರಾಕಿ ಅಂತಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪ್ರಶ್ನೆಗೆ ಇದಕ್ಕಿಂತ ಉತ್ತರ ಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಗೊತ್ತಿಲ್ಲದೆ ಮಾತನಾಡ್ತಿದ್ದಾರೋ ಅರ್ಥವಾಗ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಬಳಿಕ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಸೇನೆಗೆ ಅಪಮಾನ ಮಾಡಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪೀಸ್ ಆಗಿದೆ. ಭಾರತೀಯ ಸೇನೆ ಪರಾಕ್ರಮಕ್ಕೆ ಇಡೀ ದೇಶವೇ ಬಹುಪರಾಕಿ ಅಂತಿದೆ. ಇಡೀ ಜಗತ್ತೇ ಬೆರಗಾಗಿದೆ. ಆದ್ರೆ ಕೈ ನಾಯಕರು ಮಾತ್ರ ನಮ್ಮ ಸೇನೆಯನ್ನ ಅವಮಾನಿಸೋ ಗೋಜಿಗೆ ಬಿದ್ದಿದ್ದಾರೆ. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ. ಭಾರತೀಯ ಸೇನೆಗೆ ಮತ್ತೆ ಕಾಂಗ್ರೆಸ್ ಅವಮಾನ. ಪ್ರಿಯ ವೀಕ್ಷಕರೇ, ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದ್ಯೋ ಗೊತ್ತಿಲ್ಲ. ಮೊದಲು ಕೈ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟಕ್ಕಿಳಿ ಸೇನೆಯನ್ನ ಅನುಮಾನಿಸಿದ್ರು. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅವಮಾನಿಸಿದ್ರು. ಇದೀಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಸೇನೆಯನ್ನ ಅನುಮಾನಿಸಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಕಿಸ್ತಾನ ಎಷ್ಟು ರಫೇಲ್ಗಳನ್ನ ಹೊಡೆದು ಹಾಕಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಲದಕ್ಕೆ ಪ್ರಧಾನಿ ಮೋದಿ ಈ ಬಗ್ಗೆ 140 ಕೋಟಿ ಭಾರತೀಯರಿಗೆ ತಿಳಿಸಬೇಕು ಅಂತ ఒత్తాయిసిದ್ದಾರೆ. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈ రోజు మన దేశం కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన ప్రాంతం జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. ರಫೇಲ್ ಯುದ್ಧ ವಿಮಾನಗಳಿಗೆ ಪಾಕ್ ಜೈಕಾರ.
ಒಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಾಕಿಸ್ತಾನದ ಎಷ್ಟು ರಫೇಲ್ಗಳನ್ನ ಹೊಡೆದು ಹಾಕಿದೆ ಅಂತ ಪ್ರಶ್ನೆ ಮಾಡಿದ್ರೆ ಅತ್ತ ಪಾಕಿಸ್ತಾನವೇ ರಫೇಲ್ ಯುದ್ಧ ವಿಮಾನಗಳಿಗೆ ಜೈಕಾರ ಹಾಕಿದೆ. ಭಾರತದ ರಫೇಲ್ ಯುದ್ಧ ವಿಮಾನವನ್ನ ಖುದ್ದು ಪಾಕಿಸ್ತಾನವೇ ಹಾಡಿ ಹೋಗಲಿದೆ. ಪಾಕ್ ಏರ್ವೈಸ್ ಮಾರ್ಷಲ್ ಔರಂಗಜೇಬ್ ಭಾರತದ ಡಸಾಲ್ಟ್ ರಫೇಲ್ ಖತರ್ನಾಕ್ ಯುದ್ಧ ವಿಮಾನ ಅಂತ ಕೊಂಡಾಡಿದ್ದಾನೆ. ಜಗತ್ತಿನ ಘಾತಕ ಯುದ್ಧ ವಿಮಾನಗಳಲ್ಲಿ ರಫೇಲ್ ಒಂದು ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಭಾರತದ ಪೈಲಟ್ಗಳನ್ನು ಪಾಕ್ ಏರ್ವೈಸ್ ಮಾರ್ಷಲ್ ಔರಂಗಜೇಬ್ ಹಾಡಿ ಹೋಗಲಿದ್ದಾನೆ. ನೋಡಿದ್ರಲ್ವಾ, ಕಾಂಗ್ರೆಸ್ ನಾಯಕ ರಫೇಲ್ ಯುದ್ಧ ವಿಮಾನವನ್ನ ಅನುಮಾನಿಸಿದ್ರೆ ಆ ಕಡೆ ಪಾಕಿಸ್ತಾನವೇ ರಫೇಲ್ಗೆ ಬಹುಪರಾಕ್ ಎಂದಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪ್ರಶ್ನೆಗೆ ಇದಕ್ಕಿಂತ ಉತ್ತರ ಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಗೊತ್ತಿಲ್ಲದೆ ಗೊತ್ತಿದ್ದು ಮಾತನಾಡ್ತಿದ್ದಾರೋ ಅರ್ಥವಾಗ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಬಳಿಕ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಸೇನೆಗೆ ಅಪಮಾನ ಮಾಡಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪೀಸ್ ಆಗಿದೆ. ಭಾರತೀಯ ಸೇನೆ ಪರಾಕ್ರಮಕ್ಕೆ ಇಡೀ ದೇಶವೇ ಬಹುಪರಾಕ್ ಎಂತಿದೆ. ಇಡೀ ಜಗತ್ತೇ ಬೆರಗಾಗಿದೆ. ಆದ್ರೆ ಕೈ ನಾಯಕರು ಮಾತ್ರ ನಮ್ಮ ಸೇನೆಯನ್ನ ಅವಮಾನಿಸೋ ಗೋಜಿಗೆ ಬಿದ್ದಿದ್ದಾರೆ. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ? ಭಾರತೀಯ ಸೇನೆಗೆ ಮತ್ತೆ ಕಾಂಗ್ರೆಸ್ ಅವಮಾನ. ಪ್ರಿಯ ವೀಕ್ಷಕರೇ, ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದ್ಯೋ ಗೊತ್ತಿಲ್ಲ. ಮೊದಲು ಕೈ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟಕ್ಕಿಳಿ ಸೇನೆಯನ್ನ ಅನುಮಾನಿಸಿದ್ರು. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅವಮಾನಿಸಿದ್ರು. ಇದೀಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಸೇನೆಯನ್ನ ಅನುಮಾನಿಸಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಕಿಸ್ತಾನ ಎಷ್ಟು ರಫೇಲ್ಗಳನ್ನ ಹೊಡೆದು ಹಾಕಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಲದಕ್ಕೆ ಪ್ರಧಾನಿ ಮೋದಿ ಈ ಬಗ್ಗೆ 140 ಕೋಟಿ భారతీయుರಿಗೆ ತಿಳಿಸಬೇಕು ಅಂತ ఒత్తాయిసిದ್ದಾರೆ. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈరోజు మన దేశం కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన ప్రాంతం జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. ರಫೇಲ್ ಯುದ್ಧ ವಿಮಾನಗಳಿಗೆ ಪಾಕ್ ಜೈಕಾರ. ಒಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಾಕಿಸ್ತಾನದ ಎಷ್ಟು ರಫೇಲ್ಗಳನ್ನ ಹೊಡೆದು ಹಾಕಿದೆ ಅಂತ ಪ್ರಶ್ನೆ ಮಾಡಿದ್ರೆ ಅತ್ತ ಪಾಕಿಸ್ತಾನವೇ ರಫೇಲ್ ಯುದ್ಧ ವಿಮಾನಗಳಿಗೆ ಜೈಕಾರ ಹಾಕಿದೆ. ಭಾರತದ ರಫೇಲ್ ಯುದ್ಧ ವಿಮಾನವನ್ನ ಖುದ್ದು ಪಾಕಿಸ್ತಾನವೇ ಹಾಡಿ ಹೋಗಲಿದೆ. ಪಾಕ್ ಏರ್ವೈಸ್ ಮಾರ್ಷಲ್ ಔರಂಗಜೇಬ್ ಭಾರತದ ಡಸಾಲ್ಟ್ ರಫೇಲ್ ಖತರ್ನಾಕ್ ಯುದ್ಧ ವಿಮಾನ ಅಂತ ಕೊಂಡಾಡಿದ್ದಾನೆ. ಜಗತ್ತಿನ ಘಾತಕ ಯುದ್ಧ ವಿಮಾನಗಳಲ್ಲಿ ರಫೇಲ್ ಒಂದು ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಭಾರತದ ಪೈಲಟ್ಗಳನ್ನು ಪಾಕ್ ಏರ್ವೈಸ್ ಮಾರ್ಷಲ್ ಔರಂಗಜೇಬ್ ಹಾಡಿ ಹೋಗಲಿದ್ದಾನೆ. ನೋಡಿದ್ರಲ್ವಾ, ಕಾಂಗ್ರೆಸ್ ನಾಯಕ ರಫೇಲ್ ಯುದ್ಧ ವಿಮಾನವನ್ನ ಅನುಮಾನಿಸಿದ್ರೆ ಆ ಕಡೆ ಪಾಕಿಸ್ತಾನವೇ ರಫೇಲ್ಗೆ ಬಹುಪರಾಕ್ ಎಂದಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪ್ರಶ್ನೆಗೆ ಇದಕ್ಕಿಂತ ಉತ್ತರ ಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.